ಹಲೋ, ನಮಸ್ತೆ. ನೋಡಿ, ಅವರೇ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಅವರೇ ಗಿಡ, ಜೇನು ಸಾಕಾಣಿಕೆ ಅದು ಯಾವ ಥರ ಪರಾಗಸ್ಪರ್ಶ ಮಾಡ್ತವೆ ಅಂತ ಏನದು ಬಿ ಹೋಟೆಲ್ అంటే ఏమది ನೋಡಿ. ಅವೆಲ್ಲ ಜೇನು ಹುಳ, ಅದರಿಂದನೇ ಆ ಬಾಕ್ಸಿಂದನೇ ಎಲ್ಲನೂ ಪರಾಗಸ್ಪರ್ಶ ಮಾಡಿ ಅದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಹೂವಿನ ಗಿಡಗಳು ಎಲ್ಲೇ ಬರ್ತಾ ಇರೋದು ಜೇನುಳ ಬೇಕು. ಅವೆಲ್ಲ ಅವೇ ಚುನಿ ಜೇನು ಕೃಷಿ ನೋಡಿ. ಎಲೆ ಕತ್ತರಿಸುವ ದುಂಬಿ, ನೊಣ, ಇರುವೆ, ದುಂಬಿ ಕೀಟಗಳು, ಎಷ್ಟು ಕೀಟಗಳು, ಇರುವೆಗಳು, ಯಾವ್ಯಾವ ಥರ ದುಂಬಿಗಳಿದ್ದಾವೆ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಇರುವೆ 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 ನೋಡ್ದ ಇರುವೆ ಇಲ್ಲಿ ನೋಡಿ, ಇಲ್ಲೇ ಆ ಬಾಕ್ಸ್ ಇರೋದು. ಬಾಕ್ಸ್ ಇಟ್ಟು ಜೇನು ಹುಳ ಯಾವ ಥರ ಸಾಗಾಣಿಕೆ ಮಾಡ್ತಾರೆ ಅನ್ನೋದನ್ನ ರಾಜೇಂದ್ರ ಅವರು ಹೇಳ್ತಿದ್ದಾರೆ. ಇವಾಗ ನೋಡಿ, ಇದೆಲ್ಲ ಹುಚ್ಚೆಳ್ ಗಿಡಗಳು, ಇವೆಲ್ಲ ಹುಚ್ಚೆಳ್ ಗಿಡಗಳು ನೋಡಿ. ಅಲ್ಲಿರೋದೆಲ್ಲ ಬ್ಲೂ ಕಲರ್ ಇರೋದೆಲ್ಲನೂ ಜೇನು ಹುಳ ಅದರಲ್ಲೇ ಸಾಕೋದು ಅಂತ ರಾಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಆ ಸೆಟ್ಟಿಗೆ ಹುಳ, ಪೆಟ್ಟಿಗೆ, ಸ್ಟ್ಯಾಂಡ್ ಎಲ್ಲ ಸೇರಿ 4,500 ಇಲ್ಲೇ ಕೊಡ್ತಾರೆ. ಹುಳ ನೋಡ್ರಿ, ಅದ್ರೊಳಗೆ ಸುತ್ತಾ ಇರ್ತವೆ ಹುಳ, ಲೋತಾವಲ್ಲ ಅದ್ರೊಳಗೆ ಕೆಳಗೆ ಇರ್ತವೆ. ಕೆಳಗಡೆದು ಸ್ಟ್ಯಾಂಡ್, ಅದ್ರ ಮೇಲ್ಗಡೆ ಇರೋದು ಗಲೀಜು ಕೇಂದ್ರ ಅಂತ. ಅಂದರೆ ಅವು ಜೇನುಹುಳ ಏನಾದರೂ ಗಲೀಜು ಮಾಡಿದ್ರೆ ಅದೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಹೌದಾ? ಮೇಲ್ಗಡೆ ಇದು ಬಂದು ಸಂಸಾರ ಕೋಣಿ ಅಂತ. ಜೇನುಹುಳ ಎಲ್ಲ ಸಂಸಾರ ಅದ್ರ ಮೇಲ್ಗಡೆ ಒಂದು ಪೆಟ್ಟಿ ಇರ್ತದೆ. ಅದರಲ್ಲಿ ಜೇನುತುಪ್ಪ ಸಂಗ್ರಹಣೆ ಮಾಡ್ತವೆ. ಅದರೊಳಗಡೆ ಜೇನುತುಪ್ಪ ಸಂಗ್ರಹಣೆ ಅದರೊಳಗಡೆ ಮಾಡೋದು. ಅದರೊಳಗಡೆ ಜೇನಲ್ಲಿ ರಾಣಿ ಹುಳ ಅಂತ ಇರ್ತೈತೆ. ಅದಷ್ಟು ಹುಳುಗಳದ ಕಂಟ್ರೋಲು ರಾಣಿ ಹುಳನೇ ಮಾಡೋದು. ಅದೇನು ಹೇಳ್ತೈತೋ ಅದೇ ಥರನೇ ಅವು ಪಾಲಿಸೋದು. ಜೇನು ಹುಳದಲ್ಲಿ ವೆರೈಟಿ ಇರ್ತವೆ. ಅದ್ರಾಗೆ ತುಪ್ಪ ಸಂಗ್ರಹಣೆ ಮಾಡೋವು ಬೇರೆ, ಸೈನಿಕರು ಬೇರೆ, ಈ ಥರ ಎಲ್ಲ ಇರ್ತೈತೆ. ಟ್ರೈನಿಂಗು ಎಲ್ಲ ಕೊಡ್ತಾರೆ. ಬರ್ಸಿದ್ದೀನಿ. ಬರ್ಸಿದ್ಯಾ? ಏನಕ್ಕೆ ಇದು ಜೇನು ಸಾಕಾಣಿಕೆ ಮಾಡೋದು ಅಂತ